ಇತಿಹಾಸ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈ ಒಂದು ಅವಧಿಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ರಾಷ್ಟ್ರೀಯ ಶಿಕ್ಷಣ ನೀತಿ ಅಡಿಯಲ್ಲಿ ಬರುವಂತಹ BA ಸೆಕೆಂಡ್ ಸೆಮಿಸ್ಟರ್ನ ಪತ್ರಿಕೆ 2 ಅಥವಾ DSA 4 ಕರ್ನಾಟಕದ ಇತಿಹಾಸ ಈ ಒಂದು ಪತ್ರಿಕೆಯ ಮೊದಲನೇ ಒಂದು ಅಧ್ಯಾಯವಾದಂಥ ಹೊಯ್ಸಳರ ಮನೆತನದ ಬಗೆಗೆ ಈ ಒಂದು ಅವಧಿಯಲ್ಲಿ ಸುದೀರ್ಘವಾಗಿ ಚರ್ಚಿಸೋಣ. ಇತಿಹಾಸವನ್ನು ಅಧ್ಯಯನ ಮಾಡುವ ಮುನ್ನ ಆ ಇತಿಹಾಸವನ್ನು ಯಾವ ರೀತಿಯಲ್ಲಿ ಯಾವ ಕ್ರಮಾನುಗತದಲ್ಲಿ ನಾವು ಅಧ್ಯಯನ ಮಾಡ್ತೀವಿ ಅನ್ನೋದು ಅತ್ಯಂತ ಪ್ರಮುಖವಾಗಿರುತ್ತೆ. ಉದಾಹರಣೆಗೆ ಇಲ್ಲೇ ನೋಡ್ರಿ, ಹೊಯ್ಸಳರ ಮನೆತನ ಐತಿ. ಈ ಹೊಯ್ಸಳರ ಮನೆತನದ ಬಗೆಗೆ ನಾವು ಯಾವ ರೀತಿ ಒಂದು ವ್ಯವಸ್ಥಿತವಾದ ಅಧ್ಯಯನ ಮಾಡ್ತೀವಿ ಅನ್ನೋದು ಅತ್ಯಂತ ಪ್ರಮುಖ ಆಗಿರುತ್ತೆ. ಅಂದಾಗ ಅದು ನಿಮಗೆ ಅತ್ಯಂತ ಸುಲಭದಲ್ಲಿ ನೆನಪಿನಲ್ಲಿಡೋಕ್ಕಾಯಿತು, ಅರ್ಥಕೊಳ್ಳೋಕ್ಕಾಯಿತು ಸುಲಭ ಆಗುತ್ತೆ. ಹಾಗಾಗಿ ಈ ಹೊಯ್ಸಳರ ಮನೆತನವನ್ನು ನಾವು ಈ ಒಂದು ಅಂಶಗಳಲ್ಲಿ ವಿಂಗಡಿಸಿ ಅಧ್ಯಯನ ಮಾಡ್ತೀವಿ. ಯಾವೆಲ್ಲ ಅಂಶಗಳಂತಂದ್ರೆ, ಮೊದಲನೇದು ಪೀಠಿಕೆ, 2 ಮೂಲ, 3 ಮೂಲಾಧಾರ, 4 ರಾಜಕೀಯ ಇತಿಹಾಸ, 5 ಹೊಯ್ಸಳರ ಮತ್ತು ಪಾಂಡ್ಯರ ನಡುವಿನ ಸಂಬಂಧ, 6 ಹೊಯ್ಸಳರ ಸಾಂಸ್ಕೃತಿಕ ಕೊಡುಗೆಗಳು, 7 ಉಪಸಂಹಾರ. ಈ ರೀತಿ ಒಂದು ಮನೆತನವನ್ನು ನಾವು ವಿಭಾಗ ಮಾಡಿ ಒನ್ ಬೈ ಒನ್ ತಿಳ್ಕೊತ ಹೋದಾಗ ಅತ್ಯಂತ ಸುಲಭವಾಗಿ ಆ ಮನೆತನದ ಬಗೆಗೆ ಸೂಕ್ಷ್ಮವಾಗಿ ತಿಳ್ಕೊತೀವಿ. ಅಷ್ಟು ಸರಳವಾಗಿ ನೆನಪಿನಲ್ಲಿಡೋಕೆ ಸುಲಭ ಆಗುತ್ತೆ. ಹಾಗಾಗಿ ಈ ಮನೆತನವನ್ನು ಈ ಇಷ್ಟು ಪಾಯಿಂಟ್ಸಲ್ಲಿ ಅಧ್ಯಯನ ಮಾಡೋಣ. ಮೊದಲನೇದು ಪೀಠಿಕೆ. ಪೀಠಿಕೆ ಅಂದ್ರೆ ಸಾಮಾನ್ಯವಾಗಿ ಆ ಮನೆತನದ ಆರಂಭದಿಂದ ಅಂತ್ಯದವರೆಗೂ ಏನಾಗೈತೆ ಅನ್ನೋದು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನೋಡೋದು ಆಗಿರುತ್ತೆ. ಹಾಗಾಗಿ ಈ ಮನೆತನವನ್ನು ನಾವಿಲ್ಲಿ ಪೀಠಿಕೆ ಒಳಗೆ ನೋಡೋದಾದ್ರೆ, ತಲಕಾಡಿನ ಗಂಗರ ಅವನತಿಯ ನಂತರ ಸುಮಾರು 3 ಶತಮಾನಗಳ ಕಾಲ, ಅಂದರೆ ಕ್ರಿಸ್ತಶಕ 11ನೇ ಶತಮಾನದಿಂದ ಕ್ರಿಸ್ತಶಕ 14ನೇ ಶತಮಾನದವರೆಗೆ ಸುಮಾರು 300 ವರ್ಷಗಳ ಕಾಲ ಕರ್ನಾಟಕವನ್ನು ಆಳ್ವಿಕೆಯನ್ನು ಮಾಡಿದಂಥವರು ಹೊಯ್ಸಳರು. ಈ ಹೊಯ್ಸಳರು ಮೊದಲು ಕಲ್ಯಾಣಿ ಚಾಳುಕ್ಯರ ಸಾಮಂತರಾಗಿದ್ದರು. ನಂತರ ಇವರು ತಮ್ಮ ಶಕ್ತಿಯನ್ನು ಇಮ್ಮಡಿಗೊಳಿಸಿಕೊಂಡು ಪ್ರಾಬಲ್ಯಕ್ಕೆ ಬಂದರು. ಸಮಕಾಲೀನರಾದಂತಹ ಯಾದವರು, ಕಾಕತೀಯರನ್ನು, ಪಾಂಡವರನ್ನು ಮತ್ತು ಚೋಳರೊಂದಿಗೆ ದೀರ್ಘಾವಧಿಯವರೆಗೂ ಸಂಘರ್ಷವನ್ನು ಮಾಡಿ ಆಳ್ವಿಕೆಯನ್ನು ಮಾಡಿದರು. ಆದರೆ ಮುಂದೆ 14ನೇ ಶತಮಾನದ ವೇಳೆಗೆ ಅಲ್ಲಾವುದ್ದೀನ್ ಖಿಲ್ಜಿಯ ದಾಳಿಯನ್ನು ಎದುರಿಸಲಾಗದೆ ಸೋತರು. ಈ ಮನೆತನದಲ್ಲಿ ವಿಷ್ಣುವರ್ಧನ, 2ನೇ ಬಲ್ಲಾಳ ಅತ್ಯಂತ ಪರಾಕ್ರಮಿ ದೊರೆಗಳಾಗಿದ್ದರು. ಯುದ್ಧ ರಂಗದಲ್ಲಿ ಅಲ್ಲದೆ ಸಾಂಸ್ಕೃತಿಕ ರಂಗದಲ್ಲಿಯೂ ತಮ್ಮ ಹಿರಿಮೆಯನ್ನು ಮೆರೆದಿದ್ದಾರೆ. ಇವರು ಹಳೇಬೀಡು ಅಥವಾ ದ್ವಾರ ಸಮುದ್ರವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡಿದಂಥವರು. ಈ ಹಳೇಬೀಡು ಅಲ್ಲದೆ ಇವರು ಸೊಸೆಯೂರು, ಬೇಲೂರು, ಕಣ್ಣಾವೂರುಗಳನ್ನು ಸಹ ಉಪರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡಿದಂಥವರು. ಈ ಹೊಯ್ಸಳರ ಮನೆತನದ ರಾಜ್ಯ ಲಾಂಛನ ಯಾವುದಾಗಿತ್ತಂದ್ರೆ, ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯ ಈ ಹೊಯ್ಸಳ ಮನೆತನದ ರಾಜ್ಯ ಲಾಂಛನವಾಗಿತ್ತು. ಇದಿಷ್ಟು ಈ ಮನೆತನದ ಬಗೆಗೆ ಸಂಕ್ಷಿಪ್ತವಾದಂಥ ಮಾಹಿತಿ. ಏನ್ರಿ, ಇವರು ಯಾರ ಸಮಕಾಲೀನರಾಗಿದ್ದರು? ಕಲ್ಯಾಣಿ ಚಾಳುಕ್ಯರ ಮನೆತನದ ಸಾಮಂತರಾಗಿದ್ದರು. 300 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದಂಥವರು. ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಕ್ರಿಸ್ತಶಕ 11ನೇ ಶತಮಾನದಿಂದ 14ನೇ ಶತಮಾನದವರೆಗೂ. ಈ 14ನೇ ಶತಮಾನದ ವೇಳೆಗೆ ಅಲ್ಲಾವುದ್ದೀನ್ ಖಿಲ್ಜಿ ಈ ಹೊಯ್ಸಳ ಮನೆತನದ ಮೇಲೆ ದಾಳಿ ಮಾಡ್ತಾನೆ. ಅಲ್ಲಿಗೆ ಈ ಹೊಯ್ಸಳ ಮನೆತನ ಅವನತಿಯನ್ನು ಹೊಂದುತ್ತಾ ಈ 300 ವರ್ಷಗಳ ಕಾಲಾವಧಿಯೊಳಗೆ ಇವರು ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಅಷ್ಟೇ ಅದ್ವಿತೀಯವಾದಂಥ ಸಾಧನೆಯನ್ನು ಮಾಡಿದರು. ಆ ಸಾಧನೆಗೆ ಕಾರಣರಾದವರು ಯಾರು ಅಂತಂದ್ರೆ ವಿಷ್ಣುವರ್ಧನ, 2ನೇ ಬಲ್ಲಾಳ. ಇವರು ಅತ್ಯಂತ ಪರಾಕ್ರಮಿ ದೊರೆಗಳಾಗಿದ್ದರು. ಅಷ್ಟೇ ಸಾಂಸ್ಕೃತಿಕ ಕೊಡುಗೆಗೂ ಪ್ರೋತ್ಸಾಹವನ್ನು ನೀಡಿದರು ಅಂತ ನಾವಿಲ್ಲಿ ತಿಳ್ಕೊಂಡ್ವಿ. ಈ ಮನೆತನದ ಬಗೆಗೆ ನಾವು ಮುಂದಿನ ಹಂತದಲ್ಲಿ ಈ ಮುಂದಿನ ಅಂಶವನ್ನು ನೋಡ್ತಾ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಏನದು ಮುಂದಿನ ಅಂಶ ಅಂತಂದ್ರೆ, ಈ ಮನೆತನದ ಮೂಲ ಏನು, ಹೊಯ್ಸಳ ಮನೆತನದ ಮೂಲ ಏನು, ಇವರು ಎಲ್ಲಿಯವರು, ಹೇಗೆ ಈ ಮನೆತನ ಸ್ಥಾಪನೆ ಆಯಿತು ಅನ್ನೋದನ್ನು ನೋಡೋಣ. ಹೊಯ್ಸಳರ ಮೂಲದ ಕುರಿತು ಅನೇಕ ದಂತಕಥೆಗಳಿವೆ. ಕಾರಣ ಇದರಲ್ಲಿ ಐತಿಹಾಸಿಕ ಸತ್ಯಗಳನ್ನು ಅರಿಯುವುದು ಕಷ್ಟ. ಆದ್ದರಿಂದ ಕೆಲವು ಆಧಾರ ಮತ್ತು ಮೂಲಾಧಾರಗಳ ಮೇಲೆ ಇವರ ಮೂಲವನ್ನು ಸೂಕ್ಷ್ಮವಾಗಿ ಅರಿಯಬಹುದು. ನೋಡಿ, ಹೊಯ್ಸಳರ ಮನೆತನದ ಬಗೆಗೆ ಅನೇಕ ದಂತಕಥೆಗಳದವು. ಇವರ ಮೂಲ ಅದಾಗೈತಿ, ಹೀಗಾಗೈತಿ, ಅದಾಗೈತಿ ಅಂಥೇಳಿ ಅನೇಕ ಮೂಲಗಳದವು.
ಅವುಗಳಲ್ಲಿ ಕೆಲವು ಸತ್ಯ ಅನ್ನುವಂತಹ ಮೂಲಗಳನ್ನು ಅಭಿಪ್ರಾಯಗಳನ್ನು ನಾವಿಲ್ಲಿ ನೋಡೋಣ. ಒಂದು ಮೂಲದ ಪ್ರಕಾರ ಹೊಯ್ಸಳರು ತಮ್ಮನ್ನು ಯದುಕುಲದವರೆಂದು ಹೇಳಿಕೊಂಡಿದ್ದಾರೆ. ಇದಕ್ಕೆ ನಿದರ್ಶನವೆಂಬಂತೆ ಯಾದವ, ನಾರಾಯಣ ಮತ್ತು ದ್ವಾರಾಪತಿಪುರ ವರಾಧೀಶ್ವರ ಎಂಬ ಬಿರುದುಗಳು ಅವರು ಯಾದವ ವಂಶಕ್ಕೆ ಸೇರಿದವರೆಂಬುದಕ್ಕೆ ಪುಷ್ಟಿಯನ್ನು ಕೊಡ್ತಾವೆ. ನೋಡ್ರಿ, ಒಂದು ಮೂಲದ ಪ್ರಕಾರ ಏನ್ರಿ, ಅವರು ತಮ್ಮನ್ನು ತಾವು ಯಾವ ಕುಲಕ್ಕೆ ಸೇರಿದವರು ಅಂತ ಹೇಳ್ಕೊಂಡಾರಂದ್ರೆ ಯದುವಂಶಕ್ಕೆ ಸೇರಿದವರು ಅಂತ ಹೇಳ್ಕೊಂಡ್ರ. ಅದಕ್ಕೆ ಪುಷ್ಟಿ ಕೊಡುವಂತೆ, ಅದಕ್ಕೆ ನಿದರ್ಶನವೆಂಬಂತೆ ಅವರ ಬಿರುದುಗಳು ಯಾದವ, ನಾರಾಯಣ, ದ್ವಾರಾಪತಿಪುರ ವರಾಧೀಶ್ವರ ಎಂಬ ಬಿರುದುಗಳದವಲ್ಲ, ಇವು ಆಗಿರ್ಬೋದು, ಅವರು ಯದುವಂಶಕ್ಕೆ ಸೇರಿರ್ಬೋದು ಅನ್ನುವಂಥ ಪುಷ್ಟಿಯನ್ನು ಕೊಡ್ತಾವು. ಇದು ಒಂದು ಮೂಲ. ಆದ್ರೆ ಮತ್ತೊಂದು ಮೂಲದ ಪ್ರಕಾರ ಹೊಯ್ಸಳರ ಪೂರ್ವಜರು ಇಂದಿನ ಚಿಕ್ಕಮಗಳೂರು ಜಿಲ್ಲೆಯ ಅಂಗಡಿ ಎಂಬ ಗ್ರಾಮಕ್ಕೆ ಸೇರಿದವರು. ಇದನ್ನು ಸೊಸೆಯೂರು ಅಥವಾ ಶಶಾಕಪುರ ಎಂದು ಕರೆಯುತ್ತಿದ್ದರು. ನೋಡ್ರಿ, ಮತ್ತೊಂದು ಮೂಲದ ಪ್ರಕಾರ ಏನ್ರಿ, ಈ ಹೊಯ್ಸಳರ ಪೂರ್ವಜರು ಚಿಕ್ಕಮಗಳೂರು ಜಿಲ್ಲೆಯ ಅಂಗಡಿ ಎಂಬ ಗ್ರಾಮಕ್ಕೆ ಸೇರಿದವರು ಅಂತೇಳಿ ಮತ್ತೊಂದು ಮೂಲ ಹೇಳುತ್ತಾ. ಇನ್ನೊಂದು ಐತಿಹ್ಯದ ಪ್ರಕಾರ ಹೊಯ್ಸಳರ ಸಂತತಿಯ ಸ್ಥಾಪಕನಾದ ಸಳನು ತನ್ನ ಗುರುವಿನ ಬಳಿ ವಿದ್ಯಾರ್ಜನೆಗೆಂದು ಕುಳಿತಾಗ ಹುಲಿಯೊಂದು ಇವರ ಮೇಲೆ ದಾಳಿ ಮಾಡಿತು. ಆಗ ಗುರುವರ್ಯನು ಸಳನಿಗೆ ಹುಲಿಯನ್ನು ಕೊಲ್ಲುವಂತೆ ಹೊಡೆಯುವಂತೆ ಅಂದರೆ ಹೊಯ್ಸಳ ಎಂದು ಆಜ್ಞೆ ನೀಡುತ್ತಾನೆ. ಸಳನು ಮನೆ ದೇವತೆ ವಾಸಂತಿಕಾ ದೇವಿಯನ್ನು ನೆನೆಸ್ಕೊಂಡು ಆಕೆಯ ಅನುಗ್ರಹದಿಂದ ಹುಲಿಯನ್ನು ಕೊಂದನು. ಹೀಗೆ ಹೊಯ್ಸಳ ಮನೆತನ ಸ್ಥಾಪನೆ ಆಯಿತು ಅಂತೇಳಿ ಈ ಐತಿಹ್ಯ ಹೇಳ್ತೈತಿ. ಇದು ಮತ್ತೊಂದು ಮೂಲ. ಇದನ್ನು ನಾವು ಗಮನಿಸಿದಾಗ ಇದಕ್ಕೆ ನಿದರ್ಶನವೆಂಬಂತೆ ಹೊಯ್ಸಳರ ರಾಜಲಾಂಛನವು ಸಹ ಹುಲಿಯನ್ನು ಸಳ ಕೊಲ್ಲುತ್ತಿರುವ ದೃಶ್ಯವೇ ಆಗೈತಿ. ಇದು ಈ ಮನೆತನಕ್ಕೆ ತೀರಾ ಹತ್ತಿರವಾದಂಥ ಒಂದು ಐತಿಹ್ಯ ಆಗೈತಿ. ಇದು ಅವರ ಮೂಲದ ಬಗ್ಗೆ ಇರುವಂಥ ಇನ್ನೂ ಅನೇಕ ಅಭಿಪ್ರಾಯಗಳದವು. ಇದು ಸಾಕಿಷ್ಟು ಈ ಮೂರು ಅಭಿಪ್ರಾಯಗಳು ಇಲ್ಲಿ ಅತ್ಯಂತ ಪ್ರಮುಖವಾಗ್ಯವು. ಇನ್ನು ಮುಂದಿನದಾಗಿ ಮತ್ತೊಂದು ಅಂಶ ಹೊಯ್ಸಳರ ಮನೆತನದ ಬಗ್ಗೆ ತಿಳಿಸುವಂತಹ ಮೂಲಾಧಾರಗಳು. ಇವು ಅತ್ಯಂತ ಪ್ರಮುಖ ಆಗಿರ್ತವೆ. ನೀವು ಮೂಲಾಧಾರಗಳ ಬಗ್ಗೆ ತಿಳಿಬೇಕಂತಂದ್ರೆ ಆ ಮನೆತನದ ಬಗ್ಗೆ ತಿಳಿಬೇಕಂತಂದ್ರೆ ನಿಮಗೆ ಮೂಲಾಧಾರಗಳು ಅತ್ಯಂತ ಪ್ರಮುಖವಾಗಿರ್ತವೆ. ಸೊ ಹಾಗಾಗಿ ಇಲ್ಲಿ ನಿಮಗೆ ಅದರ ಮಾಹಿತಿ ಇರಲಿ ಅಂಥೇಳಿ ಮೂಲಾಧಾರಗಳ ಬಗೆಗೆ ತಿಳಿಸಿದ್ದೀನಿ. ಹೊಯ್ಸಳರ ಮನೆತನದ ಬಗ್ಗೆ ತಿಳಿಸುವಂಥ ಮೂಲಾಧಾರಗಳಂತಂದ್ರೆ ಬೇಲೂರು, ಅಂಗಡಿ, ತಲಕಾಡು, ಗದಗ, ಬಂಕಾಪುರ, ಶ್ರವಣಬೆಳಗೊಳ, ನಾಗಮಂಡಲ, ಮೂಡಿಗೆರೆ, ಅರಕಲಗೂಡು ಮುಂತಾದ ಕಡೆಗಳಲ್ಲಿ ದೊರೆಯುವಂಥ ಶಾಸನಗಳು ಈ ಮನೆತನದ ಬಗೆಗೆ ಮಾಹಿತಿಯನ್ನು ಒದಗಿಸ್ತವು. ಈ ಪ್ರದೇಶ ಅಷ್ಟೇ ಅಲ್ಲದೆ ಬೇರೆ ಕಡೆ ಸಿಗ್ತವೆ. ಅತ್ಯಂತ ಪ್ರಮುಖವಾದಂಥ ಸ್ಥಳಗಳಂದ್ರೆ ಇವುಗಳು. ಇಲ್ಲಿ ಸಿಗುವಂತಹ ಶಾಸನಗಳು ಏನದವಲ್ಲ, ಅವು ಹೊಯ್ಸಳ ಮನೆತನದ ಬಗೆಗೆ ತಿಳಿಸ್ತವು. ಈ ಶಾಸನಗಳ ಅಲ್ಲದೆ ಇಸಾಮಿ, ಫಿರಿಸ್ತಾ, ಇಬ್ನ ಬತೂತ್ ಮುಂತಾದವರ ಬರವಣಿಗೆಗಳು ಅಲ್ಲದೆ ಹೊಯ್ಸಳ ಮನೆತನದ ಆಸ್ಥಾನ ಕವಿಗಳ ಬರವಣಿಗೆಗಳು, ಕೃತಿಗಳು ಸಹ ಈ ಮನೆತನದ ಬಗೆಗೆ ಮಾಹಿತಿಯನ್ನು ಒದಗಿಸ್ತವು, ಇತಿಹಾಸವನ್ನು ನಮ್ಗೆ ಬಿಚ್ಚಿಡ್ತವು. ಇವಿಷ್ಟು ಹೊಯ್ಸಳ ಮನೆತನದ ಬಗೆಗೆ ದೊರೆಯುವಂತಹ ಮೂಲಾಧಾರಗಳಾಗಿವು. ಮುಂದಿನದಾಗಿ ಅತ್ಯಂತ ಪ್ರಮುಖ ಘಟ್ಟ ರಾಜಕೀಯ ಇತಿಹಾಸ. ಈ ಮನೆತನದ ರಾಜಕೀಯ ಇತಿಹಾಸ ಅಂದ್ರೆ ಇಲ್ಲಿ ವಿಷ್ಣುವರ್ಧನ, ಎರಡನೇ ಬಲ್ಲಾಳ ಅವರ ಬಗೆಗೆ ತಿಳ್ಕೊಳ್ತೀವಿ. ಅವರು ಏನು ಸಾಧನೆ ಮಾಡಿದರು, ಯಾವೆಲ್ಲ ಸೈನಿಕ ಸಾಧನೆ ಮಾಡಿದರು, ಯಾವೆಲ್ಲ ಸಾಂಸ್ಕೃತಿಕ ಕೊಡುಗೆಯನ್ನು ಅಥವಾ ಸಾಂಸ್ಕೃತಿಕ ಸಾಧನೆಯನ್ನು ಮಾಡಿದರು, ಈ ಮನೆತನದ ರಾಜಕೀಯ ಇತಿಹಾಸ ಏನು ಅನ್ನೋದನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ಸೊ ರಾಜಕೀಯ ಇತಿಹಾಸ ಅಂತಂದಾಗ ಮೊದಲನೇದಾಗಿ ಬರುವಂಥ ಅತ್ಯಂತ ಪ್ರಮುಖ ದೊರೆನ ವಿಷ್ಣುವರ್ಧನ. ಆ ವಿಷ್ಣುವರ್ಧನನ ಬಗ್ಗೆ ತಿಳಿಯುವ ಮುನ್ನ ಈ ರಾಜಕೀಯ ಇತಿಹಾಸವನ್ನು ನಾವು ಸ್ವಲ್ಪ ತಿಳ್ಕೊಳ್ಳೋಣ. ನಾವು ಇವಾಗಲೇ ತಿಳ್ಕೊಂಡ್ವಿ ಸಳನು ಹೊಯ್ಸಳ ಮನೆತನದ ಸ್ಥಾಪಕ ಅಂತೇಳಿ. ಈ ಸಳನ ನಂತರ ಯಾರಪ್ಪ ಅಂತಂದ್ರೆ ವಿನಯಾದಿತ್ಯನು ಅಧಿಕಾರಕ್ಕೆ ಬಂದ. ಈ ವಿನಯಾದಿತ್ಯನ ನಂತರ ಎರೆಯಂಗನು ಅಧಿಕಾರಕ್ಕೆ ಬಂದ. ಯಾರಿ ಸಳ ಈ ಮನೆತನದ ಸ್ಥಾಪಕ. ಸಳನ ಉತ್ತರಾಧಿಕಾರಿಯಾಗಿ ವಿನಯಾದಿತ್ಯ ಅಧಿಕಾರಕ್ಕೆ ಬರ್ತಾನೆ. ವಿನಯಾದಿತ್ಯನ ಮಗ ವಿನಯಾದಿತ್ಯನ ನಂತರ ಯಾರು ಎರೆಯಂಗ ಅಂಥೇಳಿ ಆತ ಅಧಿಕಾರಕ್ಕೆ ಬರ್ತಾನೆ. ಈತ ಕೇವಲ 2 ವರ್ಷ ಮಾತ್ರ ಆಳ್ವಿಕೆಯನ್ನು ಮಾಡ್ತಾನೆ. ಇವನಿಗೆ 3 ಜನ ಮಕ್ಕಳು. ಯಾರಿಗೆ? ಎರೆಯಂಗನಿಗೆ 3 ಜನ ಮಕ್ಕಳು. ಒಂದನೇ ಬಲ್ಲಾಳ, ಎರಡನೇದವ ವಿಷ್ಣುವರ್ಧನ, ಮೂರನೇದವ ವಿನಯಾದಿತ್ಯ. ಈ ಮೂರು ಜನದಲ್ಲಿ ಹಿರಿಯ ಮಗನಾದಂಥ ಒಂದನೇ ಬಲ್ಲಾಳನು ಕ್ರಿಸ್ತಶಕ 1100ರಲ್ಲಿ ಅಧಿಕಾರಕ್ಕೆ ಬಂದ. ಯಾರಿ? ಈತನಿಗೆ 3 ಜನ ಮಕ್ಕಳು. ಮೊದಲನೇದವ ಒಂದನೇ ಬಲ್ಲಾಳ, ಆತ ಅಧಿಕಾರಕ್ಕೆ ಬರ್ತಾನೆ.
ಈತನೂ ಸಹ ಹೊಯ್ಸಳ ಮನೆತನದ ಏಳಿಗೆಗೆ ಕಾರಣಕರ್ತನಾಗ್ತಾನೆ. ಆದರೆ ಈತನಿಗೆ ಗಂಡು ಮಕ್ಕಳಿಲ್ಲದ ಕಾರಣ ಈತನ ಸಹೋದರನಾದಂಥ ವಿಷ್ಣುವರ್ಧನ ಅಧಿಕಾರಕ್ಕೆ ಬರ್ತಾನೆ. ನೋಡ್ರಿ, ಎರೆಯಂಗನಿಗೆ 3 ಜನ ಮಕ್ಕಳು, 1ನೇ ಬಲ್ಲಾಳ, ವಿಷ್ಣುವರ್ಧನ ಮತ್ತು ವಿನಯಾದಿತ್ಯ. 1ನೇ ಬಲ್ಲಾಳ ಅಧಿಕಾರಕ್ಕೆ ಬರ್ತಾನೆ, ಬಟ್ ಅವ ಸ್ವಲ್ಪ ದಿನ ಮಾತ್ರ ಆಳ್ವಿಕೆ ಏನು ಮಾಡ್ತಾನೆ, ಆತನ ಉತ್ತರಾಧಿಕಾರಿ ಆಗಿ ಆತನಿಗೆ ಮಕ್ಕಳೇ ಇರಂಗಿಲ್ಲ. ಸೊ ಹಾಗಾಗಿ ನಮ್ಮ ವಿಷ್ಣುವರ್ಧನ ಯಾರು ಆತನ ಸಹೋದರ ಅಧಿಕಾರಕ್ಕೆ ಬರ್ತಾನೆ. ಆತನ ಬಗೆಗೆ ಆತನ ಇತಿಹಾಸವನ್ನು ನಾವು ಈ ಒಂದು ಮುಂದುವರೆದು ನೋಡೋಣ. ಅಂದ್ರೆ ಹೊಯ್ಸಳರ ರಾಜಕೀಯ ಇತಿಹಾಸ, ಅದರಲ್ಲಿ ವಿಷ್ಣುವರ್ಧನನ ಬಗೆಗೆ ನಾವು ಈಗ ನೋಡಾತೀವಿ. ವಿಷ್ಣುವರ್ಧನನ ಬಗೆಗೆ ನಾವು ಇಷ್ಟು ಅಂಶಗಳಲ್ಲಿ ನೋಡ್ತೀವಿ. ನಿಮ್ಗೆ ನಾಳೆ ಎಕ್ಸಾಮ್ ಒಳಗೆ ವಿಷ್ಣುವರ್ಧನನ ಬಗೆಗೆ ಬರೀರಿ ಅಂತೇಳಿ ವಿಷ್ಣುವರ್ಧನ ಅಂತೇಳಿ 10 ಮಾರ್ಕ್ಸಿಗೋ 5 ಮಾರ್ಕ್ಸಿಗೋ ಕೊಟ್ರೆ ಇದಿಷ್ಟು ನೀವು ಪಾಯಿಂಟ್ಸ್ ಹಾಕಿ ಬರೆದ್ರೆ ನಿಮ್ಗೆ ವ್ಯಾಲ್ಯೂವೇಟರ್ಗೂ ಅತ್ಯಂತ ಸುಲಭವಾಗಿ ನೋಡೋಕ್ಕೂ ಆಗುತ್ತೆ, ಗುರುತಿಸೋಕ್ಕಾಗುತ್ತೆ, ನಿಮಗೆ ಬರೆಯೋಕ್ಕೂ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಈ ಇಷ್ಟು ಅಂಶ ಇರಲೇಬೇಕು. 1ನೇದು ಪೀಠಿಕೆ, 2 ಆರಂಭಿಕ ಜೀವನ, 3 ಸೈನಿಕ ಸಾಧನೆಗಳು, 4 ಸಾಮ್ರಾಜ್ಯ ವಿಸ್ತಾರ, 5 ವ್ಯಕ್ತಿತ್ವ, 6 ಸಾಂಸ್ಕೃತಿಕ ಕೊಡುಗೆಗಳು, 7 ಉಪಸಂಹಾರ. ಇದಿಷ್ಟು ವಿಷ್ಣುವರ್ಧನನ ಬಗೆಗೆ ವಿಷ್ಣುವರ್ಧನ ಇತಿಹಾಸವನ್ನು ವಿಭಾಗ ಮಾಡಿದಂಥ ಅಂಶಗಳು, ಪಾಯಿಂಟ್ಸು. ಇವುಗಳನ್ನು 1 by 1 ತಿಳ್ಕೊತ ವಿಷ್ಣುವರ್ಧನನ ಸೈನಿಕ ಸಾಧನೆ, ಆತನ ಜೀವನ, ಸಾಂಸ್ಕೃತಿಕ ಕೊಡುಗೆ ಬಗ್ಗೆ, ಆತನ ವ್ಯಕ್ತಿತ್ವದ ಬಗ್ಗೆ ಅಧ್ಯಯನ ಮಾಡೋಣ. ಮೊದಲೇದು ಪೀಠಿಕೆ. ಹೊಯ್ಸಳರ ಮನೆತನದಲ್ಲಿ ಅತ್ಯಂತ ಪ್ರಸಿದ್ಧ ಮತ್ತು ಪರಾಕ್ರಮಿ ದೊರೆ ಎಂದರೆ ವಿಷ್ಣುವರ್ಧನ. ಈ ವಿಷ್ಣುವರ್ಧನನ ಆಳ್ವಿಕೆಯ ಕಾಲವು ಹೊಯ್ಸಳರ ಶಕ್ತಿಯ ಪರ್ವಕಾಲವಾಗಿತ್ತು. ಈತನು ಅನೇಕ ಸೈನಿಕ ಸಾಧನೆಗಳನ್ನು ಮಾಡಿದ್ದಾನೆ. ಅಲ್ಲದೆ ಅಷ್ಟೇ ಸಾಂಸ್ಕೃತಿಕತೆಗೂ ಕೊಡುಗೆಯನ್ನು ನೀಡುವುದರ ಮೂಲಕ ಹೊಯ್ಸಳರ ಕೀರ್ತಿಯನ್ನು ಅಜರಾಮರಗೊಳಿಸಿದ್ದಾನೆ. ಇಲ್ಲಿ ಈತನ ಜೀವನವನ್ನು ತಿಳಿಯುವುದರ ಒಟ್ಟಿಗೆ ಈತನ ಸೈನಿಕ ಸಾಧನೆ ಮತ್ತು ಸಾಂಸ್ಕೃತಿಕ ಕೊಡುಗೆಗಳನ್ನು ತಿಳಿಯಬಹುದಾಗಿದೆ. ವಿಷ್ಣುವರ್ಧನನ ಆರಂಭಿಕ ಜೀವನ. ವಿಷ್ಣುವರ್ಧನನು ಹೊಯ್ಸಳರಲ್ಲಿ ಅತ್ಯಂತ ಶ್ರೇಷ್ಠ ಅರಸನಾಗಿದ್ದು ಈತನು ಎರೆಯಂಗನ 2ನೇ ಮಗ. ಈತನು ಆರಂಭದಲ್ಲಿ ತಂದೆಯ ಅವಧಿಯಲ್ಲಿ ಮತ್ತು ಸಹೋದರನಾದ 1ನೇ ಬಲ್ಲಾಳನ ಅವಧಿಯಲ್ಲಿ ನಂಜನಗೂಡಿನ ಪ್ರಾಂತ್ಯಾಧಿಕಾರಿಯಾಗಿದ್ದು ಮತ್ತು ಅನೇಕ ಯುದ್ಧಗಳಲ್ಲಿ ಭಾಗಿಯಾಗಿದ್ದು ಹೀಗೆ ಆಡಳಿತದಲ್ಲಿ ಅನುಭವವನ್ನು ಪಡೆದಂಥವ. ನಂತರ ಸಹೋದರನಿಗೆ ಗಂಡು ಸಂತಾನವಿಲ್ಲದ ಕಾರಣ ಕ್ರಿಸ್ತಶಕ 1108ರಲ್ಲಿ ಅಧಿಕಾರಕ್ಕೆ ಬಂದವನು. ಹೀಗೆ ಅಧಿಕಾರಕ್ಕೆ ಬಂದಂಥ ವಿಷ್ಣುವರ್ಧನನು ಮುಂದೆ ತನ್ನ ಸಾಮ್ರಾಜ್ಯ ವಿಸ್ತರಣೆಗೆ ಮುಂದಾದ. ನೋಡ್ರಿ, ವಿಷ್ಣುವರ್ಧನ ಆರಂಭಿಕ ಜೀವನ ಹೇಗಿತ್ತು. ವಿಷ್ಣುವರ್ಧನ ಹೊಯ್ಸಳರ ಅತ್ಯಂತ ಶ್ರೇಷ್ಠ ದೊರೆ, ನಮಗೆ ಗೊತ್ತೈತಿ. ಈ ವಿಷ್ಣುವರ್ಧನನ ಯಾರ ಸಹೋದರ ಇವ? 1ನೇ ಬಲ್ಲಾಳನ ಸಹೋದರ ಮತ್ತು ಎರೆಯಂಗನ 2ನೇ ಮಗ. ತಂದೆಯ ಮತ್ತು 1ನೇ ಬಲ್ಲಾಳ ಸಹೋದರನ ಆಳ್ವಿಕೆ ಕಾಲದೊಳಗೆ ಇವ ಅನೇಕ ಯುದ್ಧದಲ್ಲಿ ಭಾಗವಹಿಸಿ ಅಲ್ಲದೆ ಪ್ರಾಂತ್ಯಾಧಿಕಾರಿಯಾಗಿಯೂ ಯುದ್ಧ ಅನುಭವವನ್ನು ಮತ್ತು ಆಡಳಿತ ಅನುಭವವನ್ನು ಪಡೆದುಕೊಂಡಂತಹ ವಿಷ್ಣುವರ್ಧನ ಇದಿಷ್ಟು ಆತನ ಆರಂಭಿಕ ಜೀವನ ಆಗೈತಿ. ನಂತರ ಆತ ಸಾಮ್ರಾಜ್ಯ ವಿಸ್ತರಣೆಗೆ ಮುಂದಾಗ್ತಾನೆ. ಅದು ಆತನ ಸೈನಿಕ ಸಾಧನೆ ಆಗುತ್ತೆ. ಸೊ ಹಾಗಾಗಿ ಸೈನಿಕ ಸಾಧನೆಯನ್ನು ನೋಡೋಣ. ಆತನ ಯಾರು? ವಿಷ್ಣುವರ್ಧನನ ಸೈನಿಕ ಸಾಧನೆಗಳು. ವಿಷ್ಣುವರ್ಧನ ಸೈನಿಕ ಸಾಧನೆಗಳನ್ನು ನಾವಿಷ್ಟು ನೋಡ್ಬೋದು ಇಲ್ಲಿ 1 by 1. 1ನೇದು ಎ ಆರಂಭಿಕ ವಿಜಯಗಳು, ಬಿ ತಲಕಾಡಿನ ಚೋಳರ ಮೇಲೆ ದಾಳಿ, ಸಾಮಂತರ ಸೋಲು, ಚಾಲುಕ್ಯರೊಂದಿಗೆ ಸಂಘರ್ಷ, ಕಂಚಿಯ ಮೇಲೆ ದಾಳಿ, ಉಚ್ಚಂಗಿ ಪಾಂಡ್ಯರ ಮೇಲೆ ದಾಳಿ, ಚಿರಗಾಳ್ವ ಮತ್ತು ಕೆಂಗಾಳ್ವರ ಮೇಲೆ ದಾಳಿ, ಕದಂಬರ ಸೋಲು ಮತ್ತು ಬಂಕಾಪುರ ವಶ. ಇವಿಷ್ಟು ವಿಷ್ಣುವರ್ಧನನ ಸೈನಿಕ ಸಾಧನೆಗಳು. ಇವುಗಳನ್ನು 1 by 1 ತಿಳ್ಕೊಂತ ಹೋಗೋಣ. ಮೊದಲನೇದಾಗಿ ಆರಂಭಿಕ ವಿಜಯಗಳು. ವಿಷ್ಣುವರ್ಧನನು ಯುವರಾಜನಾಗಿದ್ದ ಅವಧಿಯಲ್ಲಿ ಕೆಲವು ಸೈನಿಕ ಸಾಧನೆಗಳನ್ನು ಮಾಡಿದ್ದನು. ಅವುಗಳೆಂದರೆ ಕೊಂಗ್ವಾಳರನ್ನು, ಪಾರಮಾರ ದೊರೆ ಜಗದೇಕನನ್ನು ಮತ್ತು ಉಚ್ಚಂಗಿಪಾಡ್ಯರ ಮೇಲೆ ದಾಳಿ ಮಾಡಿ ಸೋಲಿಸಿ ಹೊಯ್ಸಳರ ಸಾಮ್ರಾಜ್ಯ ಪ್ರತಿಷ್ಠೆಯನ್ನು ಮತ್ತು ತನ್ನ ಶ್ರೇಷ್ಠತೆಯನ್ನು ಹೆಚ್ಚಿಸಿಕೊಂಡಿದ್ದನು. ಇದು ಮುಂದಿನ ಯುದ್ಧಗಳಿಗೆ ಕಾರಣವಾಯಿತು. ಏನ್ರಿ, ಆತ ಆರಂಭಿಕವಾಗಿ ಕೊಂಗ್ವಾಳರನ್ನು, ಪಾರಮಾರರನ್ನು, ಪಾಂಡ್ಯರನ್ನು, ಉಚ್ಚಂಗಿ ಪಾಂಡ್ಯರನ್ನು
ಅವರ ಮೇಲೆ ದಾಳಿ ಮಾಡಿ ಅವರನ್ನು ಸೋಲಿಸಿ ತನ್ನ ಶ್ರೇಷ್ಠತೆಯನ್ನು ಹೆಚ್ಚಿಸ್ಕೊಳ್ತಾನ. ಇದು ಮುಂದಿನ ಯುದ್ಧಗಳಿಗೆ ಕಾರಣ ಆಗತ್ತ. ಇದು ಆತನ ಆರಂಭಿಕ ವಿಜಯಗಳಾಗಿವು. ಎರಡನೇದಾಗಿ ತಲಕಾಡಿನ ಚೋಳರ ಮೇಲೆ ದಾಳಿ. ವಿಷ್ಣುವರ್ಧನನ ಅಧಿಕಾರಕ್ಕೆ ಬಂದ ತಕ್ಷಣವೇ ದಕ್ಷಿಣದಲ್ಲಿ ತನ್ನ ಆಧಿಪತ್ಯ ವಿಸ್ತರಣೆಗೆ ಮುಂದಾದನು. ಚೋಳರು ಹೊಯ್ಸಳರ ಪ್ರಬಲ ಸಾಮಂತ ವೈರಿಗಳಾಗಿದ್ದರು. ವಿಷ್ಣುವರ್ಧನನು ಚೋಳರ ಅಧೀನದಲ್ಲಿದ್ದಂತಹ ತಲಕಾಡಿನ ಮೇಲೆ ದಾಳಿ ಮುತ್ತಿಗೆ ಹಾಕಿದನು. ಅಲ್ಲದೆ ಚೋಳರ ಸೈನ್ಯದ ನಾಯಕತ್ವವನ್ನು ವಹಿಸಿದಂತಹ ಅಡಿಯಮ್ಮನನ್ನು ಸೋಲಿಸಿದನು. ಇಲ್ಲಿಯ ವಿಜಯದ ಅನಂತರ ವಿಷ್ಣುವರ್ಧನನು ಕೋಲಾರ ಮತ್ತು ನಂಗಲಿಯನ್ನು, ತದನಂತರ ಕಂಚಿ ಹಾಗೂ ರಾಮೇಶ್ವರನ್ನ ವಶಪಡಿಸಿಕೊಂಡನು. ಈ ವಿಜಯದಿಂದಾಗಿ ವಿಷ್ಣುವರ್ಧನನಿಗೆ ತಲಕಾಡುಗೊಂಡ ಎಂಬ ಬಿರುದು ಬಂದಿತು. ಈ ವಿಜಯದ ನೆನಪಿಗಾಗಿ ವಿಷ್ಣುವರ್ಧನನು ತಲಕಾಡಿನಲ್ಲಿ ವೀರನಾರಾಯಣ ದೇವಾಲಯವನ್ನು ಕಟ್ಟಿಸಿದನಲ್ಲದೆ ತಲಕಾಡುಗೊಂಡ ಎಂಬ ಹೆಸರಿನ ನಾಣ್ಯವನ್ನು ಹೊರಡಿಸಿದನು. ನೋಡ್ರಿ, ತಲಕಾಡಿನ ಚೋಳರ ಮೇಲೆ ದಾಳಿ ಮಾಡಿದಂಥ ವಿಷ್ಣುವರ್ಧನನು ಅವರ ಅಧೀನದಲ್ಲಿರುವಂತಹ ತಲಕಾಡಿನ ಮೇಲೆ ದಾಳಿ ಮಾಡಿ ಅದನ್ನು ಗೆದ್ಕೊಳ್ತಾನ. ಆ ನೆನಪಿಗಾಗಿ ತಲಕಾಡುಗೊಂಡ ಎಂಬ ಬಿರುದನ್ನು ಧರಿಸ್ಕೊಳ್ತಾನ. ಅದ ಹೆಸರಿನ ಮೇಲೆ ನಾಣ್ಯವನ್ನು ಚಲಾವಣೆ ತರ್ತಾನ ಮತ್ತು ತಲಕಾಡಿನಲ್ಲಿ ಒಂದು ವೀರನಾರಾಯಣ ದೇವಾಲಯವನ್ನು ಕಟ್ಟಿಸ್ತಾನ. ಇದು ಆತನ ಸೈನಿಕ ಸಾಧನೆ ಆಗೈತಿ, ಎರಡನೇ ಸೈನಿಕ ಸಾಧನೆ ಆಗೈತಿ. ಇನ್ನು ಮೂರನೇದಾಗಿ ಆತನ ಮೂರನೇ ಸೈನಿಕ ಸಾಧನೆ ಅಂತಂದ್ರೆ ಸಾಮಂತರ ಸೋಲು. ತಲಕಾಡಿನ ವಿಜಯದ ನಂತರ ವಿಷ್ಣುವರ್ಧನನು ಚೋಳರ ಸಾಮಂತರಾದಂಥ ಕೊಂಗಾಳ್ವ ಮತ್ತು ನಿಡುಗಲ್ ಚೋಳರನ್ನು ಸೆದೆಬಡಿದನು. ಅಲ್ಲದೆ ನೀಲಗಿರಿ ಮತ್ತು ಕೊಂಗು ದೇಶಗಳ ಮೇಲೆ ತನ್ನ ಆಧಿಪತ್ಯವನ್ನು ಸ್ಥಾಪಿಸಿದನು. ಹೀಗೆ ಸೇಲಂ ಮತ್ತು ಕೊಯಮತ್ತೂರುವರೆಗೂ ಹೊಯ್ಸಳರ ಪ್ರಶ್ನಾತೀತ ಆಧಿಪತ್ಯವನ್ನು ವಿಸ್ತರಣೆ ಮಾಡ್ತಾನ. ಇಲ್ಲಿ ಸಾಮಂತರ ಸೋಲು ಅಂತಂದ್ರೆ ಯಾರ್ರಿ? ಚೋಳರ ಸಾಮಂತರು, ಅವರ ಚೋಳರ ಮಿತ್ರು ರಾಷ್ಟ್ರಗಳು ಇರ್ತಾವಲ್ಲ, ಮಿತ್ರು ಸಾಮ್ರಾಜ್ಯಗಳು ಇರ್ತಾವಲ್ಲ, ಅವರ ಸೋಲನ್ನು ಇಲ್ಲಿ ಆತ ವಿಷ್ಣುವರ್ಧನ ಮಾಡ್ತಾನೆ. ಅವರನ್ನು ಸೋಲಿಸುವುದರೊತ್ತಿಗೆ ತನ್ನ ಪ್ರಶ್ನಾತೀತ ಆಧಿಪತ್ಯವನ್ನು ವಿಸ್ತರಣೆ ಮಾಡ್ತಾನೆ. ಮೂರನೇ ಒಂದು ಸೈನಿಕ ಸಾಧನೆಯಲ್ಲಿ. ಮುಂದಿನದಾಗಿ ನಾಲ್ಕನೇ ಒಂದು ಸೈನಿಕ ಸಾಧನೆ ಅಂದರೆ ಚಾಳುಕ್ಯರೊಂದಿಗೆ ಸಂಘರ್ಷ. ವಿಷ್ಣುವರ್ಧನನು ಚಾಳುಕ್ಯರ ಅಧೀನದಲ್ಲಿರುವ ಬೆಳವಲ್ಲದ ಮೇಲೆ ದಾಳಿ ಮಾಡಿದನು. ಈ ಆಕ್ರಮಣವನ್ನು 6ನೇ ವಿಕ್ರಮಾದಿತ್ಯನು ಸಹಿಸಿಕೊಳ್ಳಿಲ್ಲ. ಈ 6ನೇ ವಿಕ್ರಮಾದಿತ್ಯ ಯಾರು? ಚಾಳುಕ್ಯ ದೊರೆ 6ನೇ ವಿಕ್ರಮಾದಿತ್ಯ. ಈ 6ನೇ ವಿಕ್ರಮಾದಿತ್ಯನ ಅಧೀನದಲ್ಲಿರುವ ಬೆಳವಲದ ಮೇಲೆ ವಿಷ್ಣುವರ್ಧನ ದಾಳಿ ಮಾಡ್ತಾನೆ. ಅದನ್ನು ಆತ ಸಹಿಸಿಕೊಳ್ಳಿಲ್ಲ. 6ನೇ ವಿಕ್ರಮಾದಿತ್ಯನು ಹೊಯ್ಸಳರ ಮೇಲೆ ಸಂಯುಕ್ತ ಸಾಮಂತ ಸೈನ್ಯದೊಂದಿಗೆ ದಾಳಿ ಮಾಡಿದನು. ಅಂದ್ರೆ ಹೊಯ್ಸಳರ ಸಾಮ್ರಾಜ್ಯದ ಮೇಲೆ, ಹೊಯ್ಸಳರ ಅಂದ್ರೆ ವಿಷ್ಣುವರ್ಧನನ ವಿರುದ್ಧ ವಿಕ್ರಮಾದಿತ್ಯ ಏನು ಮಾಡ್ತಾನೆ ಅಂದ್ರೆ ತನ್ನ ಸಾಮಂತರ ಒಕ್ಕೂಟವನ್ನು ಸೇರಿಸ್ಕೊಂಡು ಯುದ್ಧ ಮಾಡ್ತಾನೆ ಅಥವಾ ದಾಳಿ ಮಾಡ್ತಾನೆ. ಆಗ ಚಾಳುಕ್ಯರ ಮತ್ತು ಹೊಯ್ಸಳರು ಸೈನ್ಯದ ಮಧ್ಯೆ ಕ್ರಿಸ್ತಶಕ 1118ರಲ್ಲಿ ಕಣ್ಣೇಗಾಲ ಎಂಬಲ್ಲಿ ಯುದ್ಧ ಸಂಭವಿಸುತ್ತೆ. ಹೊಯ್ಸಳರ ದಂಡನಾಯಕ ಗಂಗರಾಜನು ಚಾಲುಕ್ಯ ಸೈನ್ಯವನ್ನು ಸೋಲಿಸಿ ಹಿಮ್ಮೆಟ್ಟಿಸಿ ಯಶಸ್ವಿಯಾದನು. ನೋಡ್ರಿ, ಮೊದಲ ಹಂತದೊಳಗೆ ಏನು ಮಾಡ್ತಾನೆ? ಗಂಗರಾಜ ಯಾರು? ಹೊಯ್ಸಳರ ದಂಡನಾಯಕ ಇರ್ತಾನಲ್ಲ ಗಂಗರಾಜ, ವಿಕ್ರಮಾದಿತ್ಯನ ಸಂಯುಕ್ತ ಸೈನ್ಯವನ್ನು ಸೋಲಿಸಿ ಹಿಮ್ಮೆಟ್ಟಿಸಿ ಯಶಸ್ವಿ ಆಗ್ತಾನೆ. ಆದ್ರೆ ಈ ವಿಜಯದ ನಂತರ ಮುಂದುವರೆದ ಹೊಯ್ಸಳರ ಸೈನ್ಯವು ಹಾನ್ಗಲ್ ಕದಂಬರನ್ನು ಸೋಲಿಸಿ ಅವರ ಕೋಟೆಯನ್ನು ವಶಪಡಿಸಿಕೊಂಡಿತು. ಈ ಸಮಯವನ್ನು ಸದುಪಯೋಗ ಮಾಡಿಕೊಂಡ ಉಚ್ಚಂಗಿ ಪಾಂಡ್ಯರು ಮತ್ತು ಗೋವೆಯ ಕದಂಬರು ಸ್ವತಂತ್ರ ಆಗಲು ಹವಣಿಸಿದರು. ನೋಡ್ರಿ, ಈ ಕಡೆಯವರು ಯುದ್ಧದೊಳಗೆ ನಿರತರಾಗಿರ್ತಾರೆ. ಯಾರ ಜೋಡಿ? ಚಾಳುಕ್ಯರ ಜೋಡಿ. ಆದ್ರೆ ಆ ಕಡೆಗೆ ಇದೇ ಸಮಯವನ್ನು ಸದುಪಯೋಗಪಡಿಸಿಕೊಂಡು ಉಚ್ಚಂಗಿ ಪಾಂಡ್ಯರು ಮತ್ತು ಗೋವೆ ಕದಂಬರು ಸ್ವತಂತ್ರ ಆಗಕ್ಕೆ ಹವಣಿಸ್ತಾರೆ, ಪ್ರಯತ್ನ ಪಡ್ತಾರೆ. ಆದ್ರೆ ಇವರು ಆ ರಾಜಕೀಯ ಒಂದು ಪರಿಸ್ಥಿತಿಯನ್ನು ಹತೋಟಿಗೆ ತಗೊಂತಾರೆ. ಮುಂದೆ ಕ್ರಿಸ್ತಶಕ 1120ರಲ್ಲಿ ಮತ್ತೆ ಚಾಳುಕ್ಯರಿಗೂ ಹೊಯ್ಸಳರಿಗೂ ಶಿವಮೊಗ್ಗ ಸಮೀಪದ ಹಲಸೂರು ಎಂಬಲ್ಲಿ ಎರಡನೇ ಬಾರಿ ಭೀಕರ ಕಾಳಗ ಏರ್ಪಡುತ್ತೆ. ಮೊದಲನೇದಾಗಿ ಎಲ್ಲೇ 1118ರಲ್ಲಿ ಕಣ್ಣೇಗಾಲ ಎಂಬಲ್ಲಿ ಯುದ್ಧ ನಡೆದಿತ್ತು. ಅಲ್ಲಿ ಚಾಲುಕ್ಯರು ಸೋಲನ್ನು ಅನುಭವಿಸಿದ್ರು. ಈಗ ಎರಡನೇ ಬಾರಿ 1120ರಲ್ಲಿ ಎಲ್ಲಿ ಶಿವಮೊಗ್ಗ ಸಮೀಪದ ಹಲಸೂರು ಎಂಬಲ್ಲಿ ಎರಡನೇ ಬಾರಿ ಭೀಕರ ಕಾಳಗವು ಏರ್ಪಡುತ್ತೆ. ಈ ಕಾಳಗದಲ್ಲಿ ಚಾಲುಕ್ಯ ಸೈನ್ಯವು ಮೇಲುಗೈಯನ್ನು ಸಾಧಿಸಿ ಗೋವೆಯನ್ನು ವಶ ಮಾಡಿಕೊಂಡು ಪಾಂಡ್ಯರನ್ನು ಸೋಲಿಸಿ ಕೊಂಕಣ ಪ್ರದೇಶವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತಾ. ನೋಡ್ರಿ, ಇಲ್ಲೇ ಪ್ರಬಲ ಆಗಿಬಿಟ್ಟಿರ್ತೈತಿ ಚಾಲುಕ್ಯ ಸಾಮ್ರಾಜ್ಯ. ಇಲ್ಲೇ ಚಾಲುಕ್ಯ ಸೈನ್ಯ 2 ವರ್ಷ ಬಿಟ್ಕೊಂಡ್ಬರ್ತಾರೆ ಅವರು. 1120ರಲ್ಲಿ ದಾಳಿ ಮಾಡ್ತಾರೆ ಮತ್ತೊಮ್ಮೆ. ಈಗ ಚಾಲುಕ್ಯ ಸೈನ್ಯ ಮೇಲುಗೈ ಸಾಧಿಸಿಬಿಡ್ತೈತಿ. ಗೋವೆಯನ್ನು ವಶಪಡಿಸ್ಕೊಳ್ಳುತ್ತಾ, ಪಾಂಡ್ಯರನ್ನು ಸೋಲಿಸುತ್ತಾ ಕೊಂಕಣ ಪ್ರದೇಶವನ್ನು ತನ್ನ ತೆಕ್ಕೆಗೆ ತೊಗೊಂಡ್ಬಿಡುತ್ತಾ. ನಂತರ
ಹೊಯ್ಸಳರ ರಾಜಧಾನಿಯಾದಂತಹ ಹಳೆಬೀಡಿನ ಅಥವಾ ದ್ವಾರ ಸಮುದ್ರದ ಮೇಲೆ ಮುತ್ತಿಗೆಯನ್ನು ಹಾಕುತ್ತಾ ವಿಷ್ಣುವರ್ಧನನ ಸೋಲುವಂತೆ ಮಾಡಲಾಯಿತು. ನೋಡ್ರಿ, ಅವರು ಫಸ್ಟಿಗೆ ಸೋಲನ್ನು ಅನುಭವಿಸಿರ್ತಾರೆ. ಗಂಗರಾಜ ಸಮರ್ಥವಾಗಿ ಅವರನ್ನು ಆ ಸಂಯುಕ್ತ ಒಕ್ಕೂಟವನ್ನು, ಚಾಲುಕ್ಯರ ಸಂಯುಕ್ತ ಅಂದ್ರೆ 6ನೇ ವಿಕ್ರಮಾದಿತ್ಯನ ಸಂಯುಕ್ತ ಒಕ್ಕೂಟವನ್ನು ಹೆದರಿಸಿರ್ತಾನೆ. ಆದ್ರೆ 2 ವರ್ಷ ಬಿಟ್ಕೊಂಡು ಬಂದಂಥ ಚಾಲುಕ್ಯರು ಅವರನ್ನು ಪ್ರಬಲವಾಗಿ ಆಳ್ವಿಕೆ ಮಾಡಿ ದಾಳಿ ಮಾಡಿ ಹೊಯ್ಸಳರ ಮೇಲೆ ಒತ್ತಡವನ್ನು ಹೇರಿ ವಿಷ್ಣುವರ್ಧನನ ಸೋಲುವಂತೆ ಮಾಡ್ತಾರೆ. ಈ ದಾಳಿಯಿಂದ ವಿಷ್ಣುವರ್ಧನನ ಸೋಲನ್ನು ಅನುಭವಿಸ್ತಾನೆ. ಅಲ್ಲದೆ 6ನೇ ವಿಕ್ರಮಾದಿತ್ಯನ ಮರಣದವರೆಗೂ ಸ್ವತಂತ್ರನಾಗಲು ಸಾಹಸ ಪಡಂಗಿಲ್ಲ. ಈ ಚಾಲುಕ್ಯರೊಂದಿಗೆ ಬೇಡ ಯುದ್ಧ ಅಂಥೇಳಿ ಆತ ಶಾಂತಿ ಮಾಡ್ತಾನೆ. ಇದಿಷ್ಟು ಸಾಕು ನಿಮಗೆ ಚಾಲುಕ್ಯರೊಂದಿಗೆ ಸಂಘರ್ಷ. ಇದು ಹಂಗೆ ನಿರಂತರವಾಗಿ ಕಾಲಾನುಗತ ವಿಕ್ರಮಾದಿತ್ಯನ ಮರಣ ನಂತರ ಏನಾಕತಿ ಅನ್ನೋದು ಐತಿ. ಸಾಕು ಇದಿಷ್ಟು ಪಾಯಿಂಟ್ಸ್. ಅಂದ್ರೆ 6ನೇ ವಿಕ್ರಮಾದಿತ್ಯನ ನಂತರ 3ನೇ ಸೋಮೇಶ್ವರ ಚಾಲುಕ್ಯ ಸಿಂಹಾಸನವನ್ನು ಅಲಂಕರಿಸ್ತಾನೆ. ಆತ ಶಾಂತಿಪ್ರಿಯ ಆಗಿರ್ತಾನೆ, ಯುದ್ಧಕ್ಕೆ ಮನಸ್ಸು ಕೊಡೋಂಗಿಲ್ಲ. ಹಾಗೆಲ್ಲ ಮುಂದುವರ್ಕೊಂತ ಚಾಲುಕ್ಯ ಮತ್ತು ಹೊಯ್ಸಳ ಸಂಬಂಧ ಮುಂದುವರ್ಕೊಂತ ಹೋಗುತ್ತೆ. ಸಾಕಷ್ಟು ವಿಷ್ಣುವರ್ಧನ ಕಾಲಾವಧಿಗೆ ಇಷ್ಟು ಸಾಕು ಈ ಚಾಲುಕ್ಯರೊಂದಿಗಿನ ಸಂಘರ್ಷ. ಇನ್ನು ಮುಂದಿನದಾಗಿ ಕಂಚಿಯ ಮೇಲೆ ದಾಳಿ. ವಿಷ್ಣುವರ್ಧನನು ಈ ಹಿಂದೆ ತಲಕಾಡಿನ ಚೋಳರ ಮೇಲೆ ದಾಳಿ ಮಾಡಿದಾಗ ಈತನ ಭೀಕರ ದಾಳಿಯನ್ನು ಎದುರಿಸಲಾಗದೆ ಚೋಳರು ಕಂಚಿಗೆ ಪಲಾಯನ ಮಾಡಿರ್ತಾರೆ. ಈ ಹಿಂದೆ ಚೋಳರ ಮೇಲೆ ದಾಳಿ ಮಾಡಿರ್ತಾನೆ ವಿಷ್ಣುವರ್ಧನ. ಆ ಭೀಕರ ದಾಳಿಯನ್ನು ಎದುರಿಸಲಾಗದೆ ಎಲ್ಲಿಗೆ ಪಲಾಯನ ಮಾಡಿರ್ತಾರೆ ಅಂದ್ರೆ ಕಂಚಿಗೆ ಪಲಾಯನ ಮಾಡಿರ್ತಾರೆ. ಅವರನ್ನು ಬೆನ್ನಟ್ಟಿ ಹೋದಂಥ ವಿಷ್ಣುವರ್ಧನನು ಕಂಚಿಯ ಮೇಲೆ ದಾಳಿ ಮಾಡಿ ಚೋಳರನ್ನು ಸೋಲಿಸಿ ವಿಜಯಿ ಆಗ್ತಾನೆ. ಇದರಿಂದಾಗಿ ಈತನಿಗೆ ಕಂಚಿಗುಂಡ ಎಂಬ ಬಿರುದು ಬರುತ್ತಾ. ಚೋಳರನ್ನು, ಕಂಚಿಗೆ ಓಡಿ ಹೋದಂಥ ಚೋಳರನ್ನು ವಿಷ್ಣುವರ್ಧನ ಸೋಲಿಸ್ತಾನೆ. ಹಾಗಾಗಿ ಆತನಿಗೆ ಕಂಚಿಗುಂಡ ಎಂಬ ಬಿರುದು ಬರುತ್ತೆ. ಮುಂದಿನದಾಗಿ ಉಚ್ಚಂಗಿ ಪಾಂಡ್ಯರ ಮೇಲೆ ದಾಳಿ. ವಿಷ್ಣುವರ್ಧನನು ಕಂಚಿಯ ವಿಜಯದ ನಂತರ ತನ್ನ ಯಶಸ್ವಿ ದಂಡಯಾತ್ರೆಯನ್ನು ಮುಂದುವರಿಸಿ ಮಧುರೆಯ ಪಾಂಡ್ಯರ ಮೇಲೆ ದಾಳಿಯನ್ನು ಮಾಡ್ತಾನೆ. ಮಧುರೆಯ ಪಾಂಡ್ಯರಿಗೂ ಮತ್ತು ಹೊಯ್ಸಳರಿಗೂ ಕದನ ನಡೆಯಿತು. ಈ ಕದನದಲ್ಲಿ ವಿಷ್ಣುವರ್ಧನನು ಜಯವನ್ನು ಸಾಧಿಸ್ತಾನೆ. ಈ ವಿಜಯದ ನೆನಪಿಗಾಗಿ ನೋಳಂಬವಾಡಿಗೊಂಡ ಎಂಬ ಬಿರುದನ್ನು ಧರಿಸ್ತಾನೆ. ನೋಡ್ರಿ, ಉಚ್ಚಂಗಿ ಪಾಂಡ್ಯರ ಮೇಲೆ ದಾಳಿ ಮಾಡ್ತಾನೆ ವಿಷ್ಣುವರ್ಧನ. ಈ ದಾಳಿಯೊಳಗೆ ವಿಷ್ಣುವರ್ಧನ ವಿಜಯವನ್ನು ಸಾಧಿಸ್ತಾನೆ. ಆ ನೆನಪಿಗಾಗಿ ನೋಳಂಬವಾಡಿಗೊಂಡ ಎಂಬ ಬಿರುದನ್ನು ಆತ ಧರಿಸ್ತಾನೆ. ಈ ವಿಜಯಕ್ಕೆ ಕಾರಣವಾದಂಥ ಸೇನಾಧಿಪತಿ ನೋಡ್ರಿ, ಸೇನಾಧಿಪತಿ ಅತ್ಯಂತ ಪ್ರಮುಖ. ಈತನ ಮೇಲೆ 2 ಮಾರ್ಕ್ಸಿಗೆ ಬಂದರೂ ಬರ್ಬೋದು ನಿಮ್ಗೆ. ಗಂಗರಾಜ ಅಂತೇಳಿ 2 ಮಾರ್ಕ್ಸಿಗೆ ಕೇಳ್ಬೋದು. ಯಾಕಂದ್ರೆ ಅಷ್ಟು ಪ್ರಮುಖವಾದಂಥ ಪಾತ್ರ ವಹಿಸ್ತಾನೆ ಸೇನಾಧಿಪತಿಯಾಗಿ. ವಿಷ್ಣುವರ್ಧನ ವಿಜಯಕ್ಕೆ ಆಲ್ಮೋಸ್ಟ್ ಆಲ್ ಇವನ ಕಾರಣ ಆಗಿರ್ತಾನೆ. ಸೊ ಹಾಗಾಗಿ ಈತನಿಗೆ ಮಹಾಪ್ರಚಂಡ ದಂಡನಾಯಕ ಎಂಬಂಥ ಬಿರುದನ್ನು ವಿಷ್ಣುವರ್ಧನ ನೀಡಿ ಗೌರವಿಸ್ತಾನೆ. ಅಲ್ಲದೆ ದಂಡಯಾತ್ರೆಯಿಂದ ಹಿಂದಿರುಗುವಾಗ ಚಾಮುಂಡಿ ಬೆಟ್ಟದಲ್ಲಿನ ಶಿವಾಲಯಕ್ಕೆ ದತ್ತಿಯನ್ನು ನೀಡ್ತಾನೆ. ಮುಂದಿನ ಒಂದು ಸೈನಿಕ ಸಾಧನೆಗೆ ಹೋಗೋ ಮುನ್ನ ಈವರೆಗೂ ನಿಮ್ಗೆ ಎಷ್ಟರ ಮಟ್ಟಿಗೆ ಅದು ಅಂಡರ್ಸ್ಟ್ಯಾಂಡ್ ಆಗಾಕತ್ತೈತಿ, ಎಷ್ಟರ ಮಟ್ಟಿಗೆ ತಿಳಿಯಾಗ್ತೈತಿ ಅನ್ನೋದು ನನಗಂತೂ ಗೊತ್ತಿಲ್ಲ. ಅದು ಗೊತ್ತಾಗಬೇಕಾದ್ರೆ ನೀವು ಕಮೆಂಟ್ ಮಾಡಬೇಕು, ಇಲ್ಲ ಲೈಕ್ ಮಾಡಬೇಕು. ಅಂದಾಗ ಮಾತ್ರ ಅದು ನನಗೆ ಎಷ್ಟರ ಮಟ್ಟಿಗೆ ನಾನು ಹೇಳಾಕತ್ತೀನಿ, ನಿಮಗೆ ಎಷ್ಟರ ಮಟ್ಟಿಗೆ ಅಂಡರ್ಸ್ಟ್ಯಾಂಡ್ ಆಗೈತಿ ಅನ್ನೋದು ತಿಳಿಯುತ್ತಾ. ಸೊ ಹಾಗಾಗಿ ನಿಮ್ಗೇನು ಅನಿಸುತ್ತಾ, ಅದು ಚಲೋ ಐತೋ ಅಥವಾ ಔಟ್ ಆಫ್ ಸಿಲೆಬಸ್ ಐತೋ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗತೈತೋ ಇಲ್ಲೋ ಅನ್ನೋದನ್ನು ಕಮೆಂಟ್ ಮಾಡಿರಿ. ಸರಿ, ನಾವು ಮುಂದಿನದಾಗಿ ವಿಷ್ಣುವರ್ಧನ ಮುಂದಿನ ಒಂದು ಸೈನಿಕ ಸಾಧನೆಯನ್ನು ನೋಡೋದಾದರೆ ಚಿರಗಾಳ್ವ ಮತ್ತು ಕೆಂಗಾಳ್ವರ ಮೇಲೆ ದಾಳಿ. ಏನ್ರಿ, ಚಿರಗಾಳ್ವ ಮತ್ತು ಕೆಂಗಾಳ್ವರ ಮೇಲೆ ದಾಳಿ. ವಿಷ್ಣುವರ್ಧನನು ಕೆಂಗಾಳ್ವರನ್ನು ಸೋಲಿಸಿ ಅವರ ಅಧೀನದಲ್ಲಿರುವಂತಹ ಸೇವು ನೀಲಗಿರಿ ಪ್ರದೇಶಗಳನ್ನು ಜಯಿಸ್ತಾನ. ಸೋತ ಕೆಂಗಾಳ್ವರು ತಮ್ಮ ಪುತ್ರಿ ಚಂದಲಾದೇವಿಯನ್ನು ವಿಷ್ಣುವರ್ಧನಿಗೆ ವಿವಾಹ ಮಾಡಿ ಕೊಟ್ಟರು. ನಂತರ ವಿಷ್ಣುವರ್ಧನನು ಅಳುಪರನ್ನ ರಟ್ಟರನ್ನು ಸೋಲಿಸಿದನು. ನೋಡ್ರಿ, ಇಲ್ಲಿ ವಿಷ್ಣುವರ್ಧನ ಏನು ಮಾಡ್ತಾನೆ, ಕೆಂಗಾಳ್ವರನ್ನು ಸೋಲಿಸ್ತಾನ. ಅವರ ಅಂಡರ್ ಒಳಗಿರುವಂತಹ ಪ್ಲೇಸಸ್ ಅಂದ್ರೆ ಅವರ ಅಧೀನದಲ್ಲಿರುವಂಥ ಪ್ರದೇಶಗಳಾದಂಥ ಸೇವು ನೀಲಗಿರಿಗಳನ್ನು ವಶಪಡಿಸ್ಕೊಳ್ತಾನ. ಈ ಸ್ವತಂತ್ರ ಕೆಂಗಾಳ್ವರು ವಿಷ್ಣುವರ್ಧನನಿಗೆ ತಮ್ಮ ಮಗಳಾದಂತಹ ಚಂದಲಾದೇವಿಯನ್ನು ಕೊಟ್ಟು ಒಂದು ವಿವಾಹ ಮಾಡಿ ಸಂಬಂಧವನ್ನು ಬೆಳೆಸ್ತಾರ. ಇದು ಆತನ ಒಂದು ಸೈನಿಕ ಸಾಧನೆ. ಆದರೆ ಮುಂದಿನ ಮತ್ತೊಂದು ಸೈನಿಕ ಸಾಧನೆಯನ್ನು ನೋಡುವುದಾದರೆ ಕದಂಬರ ಸೋಲು ಮತ್ತು ಬಂಕಾಪುರ ವಶ. ಕ್ರಿಸ್ತಶಕ 1137ರಲ್ಲಿ 2ನೇ ಜಗದೇಕನ ಮಲ್ಲನ ಕಾಲದಲ್ಲಿ ವಿಷ್ಣುವರ್ಧನನು ಚಾಲುಕ್ಯರ ಸಾಮಂತರಾದಂತಹ ಹಾನಗಲ್ ಕದಂಬರನ್ನು, ಬನವಾಸಿ ಕದಂಬರನ್ನು, ಗೋವಾ ಕದಂಬರನ್ನು ಸೋಲಿಸಿ ಅವರ ಪ್ರದೇಶಗಳನ್ನು
ವಶಪಡಿಸಿಕೊಂಡು ಬಂಕಾಪುರವನ್ನು ತನ್ನ ಉಪರಾಜಧಾನಿಯನ್ನಾಗಿ ಮಾಡಿಕೊಂಡನು. ಇದರಿಂದಾಗಿ ಪುಲಿಗೇರಿ, ಬೆಳ್ವಲ, ಮಾಸವಾಡಿ, ಹುಲಿಗೇರಿ ಮುಂತಾದ ಪ್ರದೇಶಗಳು ಅವನ ಆಳ್ವಿಕೆಗೆ ಒಳಪಟ್ಟವು. ಈ ವಿಜಯದ ನೆನಪಿಗಾಗಿ ವಿಷ್ಣುವರ್ಧನನು ಗದಗ, ಬಂಕಾಪುರ, ತಲಕಾಡು, ಬೇಲೂರು, ಮೇಲುಕೋಟೆಗಳಲ್ಲಿ 5 ವೀರನಾರಾಯಣ ದೇವಾಲಯಗಳನ್ನು ಕಟ್ಟಿಸಿದನು. ನೋಡ್ರಿ, ವಿಷ್ಣುವರ್ಧನನು ಎರಡನೇ ಜಗದೇಕ ಮಲ್ಲ, ಯಾರವ? ಚಾಲುಕ್ಯ ದೊರೆ. ಆತನ ಆಳ್ವಿಕೆಯ ಅವಧಿಯಲ್ಲಿ ಚಾಲುಕ್ಯರ ಸಾಮಂತರಾದಂತಹ ಹಾನಗಲ್ ಕದಂಬರು, ಬನವಾಸಿ ಕದಂಬರು, ಗೋವಾ ಕದಂಬರನ್ನು ಸೋಲಿಸಿ ಅವರ ಅಧೀನದಲ್ಲಿರುವಂತಹ ಪ್ರದೇಶಗಳನ್ನು ವಶಪಡಿಸಿಕೊಂಡು ಯಾವುದು ಬಂಕಾಪುರವನ್ನು ತನ್ನ ಉಪರಾಜಧಾನಿಯಾಗಿ ಮಾಡಿಕೊಂಡ. ಅಲ್ಲದೆ ಅತ್ಯಂತ ಪ್ರಮುಖವಾಗಿ ಆತನ ಸಾಂಸ್ಕೃತಿಕ ಕೊಡುಗೆನ ಅಂತ ಅನ್ಬೋದು, 5 ವೀರನಾರಾಯಣ ದೇವಾಲಯಗಳನ್ನು ಆತ ಕಟ್ಟಿಸ್ತಾನೆ. ಆದ್ರೆ ದುರಂತ ಅಂದ್ರೆ 1252ರಲ್ಲಿ ವಿಷ್ಣುವರ್ಧನನು ಬಂಕಾಪುರದಲ್ಲಿ ಮರಣವನ್ನು ಹೊಂತಾನ, ಸಾವನ್ನಪ್ತಾನ 1252ರಲ್ಲಿ. ಈವರೆಗೂ ನಾವು ಗಮನಿಸಿದ್ದು ವಿಷ್ಣುವರ್ಧನನ ಸೈನಿಕ ಸಾಧನೆಗಳು. ಒಟ್ಟು 8 ಸೈನಿಕ ಸಾಧನೆಗಳನ್ನು ನಾವು ಈವರೆಗೆ ಗಮನಿಸಿದ್ವಿ. ಮುಂದುವರೆದು ವಿಷ್ಣುವರ್ಧನನ ಸಾಮ್ರಾಜ್ಯ ವಿಸ್ತಾರ ಅಂದ್ರೆ ಆತನ ಆಳ್ವಿಕೆ ಕಾಲದಲ್ಲಿ ಆತನ ಆಳ್ವಿಕೆಯ ಅಧೀನ ಅಥವಾ ಆತನ ಶಕ್ತಿ ಎಲ್ಲಿವರೆಗೂ ವಿಸ್ತಾರ ಆಗಿತ್ತು ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಹಾಗಾಗಿ ಸಾಮ್ರಾಜ್ಯ ವಿಸ್ತಾರವನ್ನು ನಾವು ನೋಡೋದಾದ್ರೆ ಸುಮಾರು 40 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದಂಥ ವಿಷ್ಣುವರ್ಧನ ತನ್ನ ಆಳ್ವಿಕೆಯ ಕೊನೆಯಲ್ಲಿ ಉತ್ತರ ಕರ್ನಾಟಕದ ಬಹುಭಾಗಗಳ ಮೇಲೆ ಆಕ್ರಮಣ ಮಾಡಿದ್ದನು. ಈತನು ಗಂಗವಾಡಿಯಿಂದ ಕೃಷ್ಣಾ ನದಿಯವರೆಗಿನ ಪ್ರದೇಶಗಳನ್ನು ವಶಪಡಿಸಿಕೊಂಡಿದ್ದನು. ಇದು ಈತನ ಸಾಮ್ರಾಜ್ಯ ವಿಸ್ತಾರವಾಗಿತ್ತು. ಮುಂದಿನದಾಗಿ ನಾವು ವಿಷ್ಣುವರ್ಧನನ ವ್ಯಕ್ತಿತ್ವವನ್ನು ಗಮನಿಸಬೇಕಾಗತ್ತೆ. ವಿಷ್ಣುವರ್ಧನನು ಹೊಯ್ಸಳರ ವಂಶದ ಶ್ರೇಷ್ಠ ದೊರೆಯಾಗಿದ್ದು ತನ್ನ ಯಶಸ್ವಿ ದಿಗ್ವಿಜಯಗಳ ಮತ್ತು ಸಮರ್ಥ ಆಡಳಿತದಿಂದ ಹೊಯ್ಸಳರ ರಾಜ್ಯವನ್ನು ಉತ್ತುಂಗ ಶಿಖರಕ್ಕೆ ಏರಿಸಿದ ಕೀರ್ತಿ ಈತನಿಗೆ ಸಲ್ಲುತ್ತದೆ. ವಿಷ್ಣುವರ್ಧನನು ಶ್ರೇಷ್ಠ ಯೋಧನೂ ಬಹುಸಂಖ್ಯಾತ ದೇವಾಲಯಗಳ ನಿರ್ಮಾಪಕನೂ ಆಗಿದ್ದು ಸಾಹಿತ್ಯ, ಕಲೆ, ಶಿಕ್ಷಣ, ವಾಸ್ತುಶಿಲ್ಪಾದಿಗಳಿಗೆ ಅಪಾರ ಪ್ರೋತ್ಸಾಹ ನೀಡಿದ್ದನು. ಈತನಿಗಿರುವ ಬಿರುದುಗಳೆಂದರೆ ಕಂಚಿಗೊಂಡ, ತಲಕಾಡುಗೊಂಡ, ನೊಳಂಬವಾಡಿಗೊಂಡ, ಗಂಡಗಿರಿನಾಥ, ಕದನ ಪ್ರಚಂಡ, ಸತ್ಯರತ್ನಾಕರ ಎಂಬ ಮುಂತಾದ ಬಿರುದುಗಳಿದ್ದುವು. ಇವು ಈತನ ವ್ಯಕ್ತಿತ್ವವನ್ನು ತಿಳಿಸುತ್ತವೆ. ಈ ಬಿರುದುಗಳು ಏನದವಲ್ಲ, ಈ ವಿಷ್ಣುವರ್ಧನ ಹೇಗಿದ್ದ, ಆತನ ವ್ಯಕ್ತಿತ್ವ ಹೇಗಿತ್ತು ಅನ್ನೋದನ್ನು ತಿಳಿಸ್ಕೊಡ್ತವು. ಇದಿಷ್ಟು ವಿಷ್ಣುವರ್ಧನನ ವ್ಯಕ್ತಿತ್ವವಾದರೆ, ಮುಂದಿನದಾಗಿ ಆ ವಿಷ್ಣುವರ್ಧನ ಸಾಂಸ್ಕೃತಿಕ ಕೊಡುಗೆ. ವಿಷ್ಣುವರ್ಧನ ಅವಧಿಯಲ್ಲಿ ಆತ ಯಾವೆಲ್ಲ ಸಾಂಸ್ಕೃತಿಕ ಕೊಡುಗೆಯನ್ನು ನೀಡಿದ್ದ ಅನ್ನೋದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗತ್ತೆ. ಮೊದಲನೇ ಒಂದು ಸಾಂಸ್ಕೃತಿಕ ಕೊಡುಗೆ ಧರ್ಮ. ಅಂದ್ರೆ ಧರ್ಮಕ್ಕೆ ವಿಷ್ಣುವರ್ಧನ ಯಾವ ರೀತಿ ಕೊಡುಗೆಯನ್ನು ನೀಡಿದ್ದ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ವಿಷ್ಣುವರ್ಧನನು ಮೂಲತಃ ಜೈನ ಧರ್ಮದ ಮತಾವಲಂಬಿಯಾಗಿದ್ದು ರಾಮಾನುಜಾಚಾರ್ಯರ ಪ್ರಭಾವದಿಂದ ವೈಷ್ಣವ ಮತವನ್ನು ಸ್ವೀಕರಿಸಿದವನು. ಪರಮತ ಸಹಿಷ್ಣು ಆಗಿದ್ದ ವಿಷ್ಣುವರ್ಧನನು ಜೈನ, ವೈಷ್ಣವ, ಶೈವ ಧರ್ಮಗಳಿಗೆ ಪ್ರೋತ್ಸಾಹವನ್ನು ನೀಡಿದನು. ಚೋಳದೊರೆ ಕುಲೋತ್ತುಂಗ ಚೋಳನ ಕಿರುಕುಳ ತಾಳಲಾರದೆ ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬಂದ ರಾಮಾನುಜಾಚಾರ್ಯರಿಗೆ ಆಶ್ರಯವನ್ನು ನೀಡಿದ್ದನು. ಅಲ್ಲದೆ ರಾಮಾನುಜಾಚಾರ್ಯರಿಗಾಗಿ ಮೇಲುಕೋಟೆಯಲ್ಲಿ ವೈಷ್ಣವ ಮಠವನ್ನು ಕಟ್ಟಿಸಿ ತಿರುನಾರಾಯಣ ವಿಗ್ರಹವನ್ನು ಸ್ಥಾಪಿಸಿದ್ದನು. ಅಷ್ಟರ ಮಟ್ಟಿಗೆ ಆತ ಪರಮತ ಸಹಿಷ್ಣುವಾಗಿದ್ದನು. ಅಲ್ಲದೆ ಪರಧರ್ಮ ಸಹಿಷ್ಣುವಾದಂಥ ವಿಷ್ಣುವರ್ಧನನು ಜೈನ ಧರ್ಮಕ್ಕೂ ಪ್ರೋತ್ಸಾಹವನ್ನು ನೀಡಿದ್ದನು. ಈತನ ರಾಣಿ ಶಾಂತಲಾದೇವಿಯು ಜೈನಳಾಗಿದ್ದಳು. ಈತನ ಮಂತ್ರಿ ಗಂಗರಾಜನು ಸಹ ಜೈನನಾಗಿದ್ದನು. ಅನೇಕ ಬಸದಿಗಳನ್ನು ನಿರ್ಮಿಸಿದ್ದನು. ಅದಕ್ಕೆ ದಾನದತ್ತಿಗಳನ್ನು ನೀಡಿದ್ದನು. ಅಲ್ಲದೆ ಅತ್ಯಂತ ಪ್ರಮುಖವಾಗಿ 5 ವೀರನಾರಾಯಣ ದೇವಾಲಯಗಳು ಈ ವಿಷ್ಣುವರ್ಧನನ ಕಾಲದಲ್ಲೇ ನಿರ್ಮಾಣಗೊಂಡಿದ್ವು. ಇವು ಈತನ ಸಾಂಸ್ಕೃತಿಕ ಕೊಡುಗೆಗೆ ಹಿಡಿದ ಕೈಗನ್ನಡಿ ಆಗಿದ್ವು ಅಂತ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇದಿಷ್ಟು ಆ ವಿಷ್ಣುವರ್ಧನನ ಸಂಕ್ಷಿಪ್ತವಾದಂತಹ ಧರ್ಮಕ್ಕೆ ಯಾವ ರೀತಿ ಕೊಡುಗೆಯನ್ನು ನೀಡಿದ್ದ ಅನ್ನುವಂಥದ್ದು ಮಾಹಿತಿಯಾಗಿರುತ್ತೆ. ಇನ್ನು ಮುಂದುವರೆದು ಸಾಹಿತ್ಯಕ್ಕೆ ಯಾವ ರೀತಿ ಆ ವಿಷ್ಣುವರ್ಧನ ಪ್ರೋತ್ಸಾಹ ನೀಡಿದ್ದ ಅನ್ನುವಂಥದ್ದನ್ನು ಗಮನಿಸಿದ್ರೆ ವಿಷ್ಣುವರ್ಧನನು ಸಾಹಿತ್ಯಕ್ಕೆ ಅಪಾರ ಪ್ರೋತ್ಸಾಹವನ್ನು ನೀಡಿದ್ದರಿಂದ
ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಲ್ಲಿ ಅನೇಕ ಸಾಹಿತ್ಯಿಕ ಕೃತಿಗಳು ರಚನೆಯಾದವು. ಜೈನ ಸಾಹಿತಿಯಾದಂತಹ ರಾಜಾದಿತ್ಯನು ಕನ್ನಡದಲ್ಲಿ ಕ್ಷೇತ್ರಗಣಿತ, ವ್ಯವಹಾರ ಗಣಿತ ಮತ್ತು ಲೀಲಾವತಿ ಗಣಿತ ಎಂಬ ಕೃತಿಗಳನ್ನು ರಚಿಸಿದ್ರ. ಮುಳುಗುಂದ ಜೈನ ಕವಿಯಾದಂತಹ ನಯಸೇನನು ಧರ್ಮಾಮೃತ ಎಂಬ ಗ್ರಂಥವನ್ನು ರಚಿಸಿದ್ದನು. ಅಲ್ಲದೆ ವಿಷ್ಣುವರ್ಧನನ ಆಶ್ರಯ ಬಯಸಿ ಬಂದಂತಹ ರಾಮಾನುಜಾಚಾರ್ಯರು ಸಹ ವೇದಾಂತ ಸಾರ, ವೇದಾಂತ ದೀಪಕ ಮತ್ತು ವೇದಾಂತ ಸಂಗ್ರಹ ಎಂಬ ಗ್ರಂಥಗಳನ್ನು ರಚಿಸಿ ಬ್ರಹ್ಮಸೂತ್ರ, ಭಗವದ್ಗೀತೆಗಳಿಗೆ ಭಾಷ್ಯವನ್ನು ಬರೆದಿದ್ದರು. ಹೀಗೆ ವಿಷ್ಣುವರ್ಧನನ ಕಾಲದಲ್ಲಿ ಆತನ ಅಧೀನದಲ್ಲಿ ಸಾಹಿತ್ಯ ಸಮೃದ್ಧವಾಗಿ ಬೆಳೆದಿತ್ತು. ಇದಿಷ್ಟು ಆತನ ಸಾಹಿತ್ಯಿಕ ಕೊಡುಗೆಯಾದರೆ, ಮುಂದಿನದಾಗಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ವಿಷ್ಣುವರ್ಧನನ ಕೊಡುಗೆ ಏನು ಅನ್ನೋದನ್ನು ಗಮನಿಸಬೇಕಾಗತ್ತೆ. ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ವಿಷ್ಣುವರ್ಧನನ ಕೊಡುಗೆಯು ಅದ್ವಿತೀಯವಾಗಿದ್ದು, ಈತನ ಕಾಲದಲ್ಲಿ 100ಕ್ಕೂ ಹೆಚ್ಚು ದೇವಾಲಯಗಳು ರಚನೆಯಾಗಿದ್ದವು. ತಲಕಾಡು, ಮೇಲುಕೋಟೆ, ಗದಗ, ಬೇಲೂರು, ಬಂಕಾಪುರಗಳಲ್ಲಿ 5 ವೀರನಾರಾಯಣ ದೇವಾಲಯಗಳು ನಿರ್ಮಿಸಿದ್ದವು. ಇವುಗಳಲ್ಲದೆ ಅನೇಕ ದೇವಾಲಯಗಳು ವಿಷ್ಣುವರ್ಧನನ ಕಾಲದಲ್ಲಿ ಕಟ್ಟಿಸಲ್ಪಟ್ಟಿದ್ದುಂಟು. ಅಲ್ಲದೆ ಸಂಗೀತ ಮತ್ತು ಲಲಿತ ಕಲೆಗಳಿಗೆ ಆಶ್ರಯದಾತನಾದಂಥ ವಿಷ್ಣುವರ್ಧನನು ಅವುಗಳಿಗೂ ಸಹ ಪ್ರೋತ್ಸಾಹವನ್ನು ನೀಡಿದ್ದನು. ಇದಿಷ್ಟು ವಿಷ್ಣುವರ್ಧನನ ಕಲೆ ಮತ್ತು ವಾಸ್ತುಶಿಲ್ಪದ ಕೊಡುಗೆಯಾಗಿದೆ. ಮುಂದುವರೆದು ಮುಂದಿನ ಮತ್ತು ಕೊನೆಯ ಒಂದು ಅಂಶವನ್ನು ನೋಡೋದಾದರೆ, ಉಪಸಂಹಾರ. ಸುಪ್ರಸಿದ್ಧಿ ಹೊಂದಿರುವಂತಹ ವಿಷ್ಣುವರ್ಧನನು ಹೊಯ್ಸಳರ ಮನೆತನದ ಏಳಿಗೆಗೆ ಕಾರಣನಾದನು. ಅಲ್ಲದೆ ಸಾಹಿತ್ಯ, ಸಂಗೀತ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೂ ಸಹ ಅಪಾರ ಪ್ರೋತ್ಸಾಹವನ್ನು ನೀಡಿರುವಂತಹ ಮಹಾನ್ ಸಾಮ್ರಾಟ. ಸುಮಾರು 40 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿರುವಂತಹ, ಅನೇಕ ದಿಗ್ವಿಜಯಗಳನ್ನು ಮಾಡಿರುವಂತಹ ವಿಷ್ಣುವರ್ಧನನು 1152ರಲ್ಲಿ ಮರಣವನ್ನು ಹೊಂದಿದನು. ಇದು ಹೊಯ್ಸಳರ ಮನೆತನಕ್ಕೆ ತುಂಬಲಾರದ ನಷ್ಟವಾಗಿತ್ತು. ಇದಿಷ್ಟು ಈವರೆಗೆ ನಾವು ನೋಡಿರುವಂಥದ್ದು ವಿಷ್ಣುವರ್ಧನನ ಇತಿಹಾಸ. ಅಂದರೆ ಹೊಯ್ಸಳರ ಮನೆತನದಲ್ಲಿ 4ನೇ ಒಂದು ಅಂಶವಾದಂಥ ರಾಜಕೀಯ ಇತಿಹಾಸದಲ್ಲಿ ನಾವು ವಿಷ್ಣುವರ್ಧನನ ಬಗೆಗೆ ಈವರೆಗೂ ಸುದೀರ್ಘವಾಗಿ ತಿಳ್ಕೊಂಡ್ವಿ. ಅದರೊಂದಿಗೆ ಹೊಯ್ಸಳರ ಮನೆತನದ ಬಗೆಗೂ ತಿಳಿತಾ ಹೊಂಟೀವಿ. ಮುಂದಿನ ಒಂದು ಅವಧಿಯಲ್ಲಿ ಮತ್ತೋರ್ವ ಹೊಯ್ಸಳರ ಮನೆತನದ ಶ್ರೇಷ್ಠ ದೊರೆ 2ನೇ ಬಲ್ಲಾಳನ ಇತಿಹಾಸದೊಂದಿಗೆ ಹೊಯ್ಸಳರ ಸಾಂಸ್ಕೃತಿಕ ಕೊಡುಗೆ, ಅವರ ಆಡಳಿತ ವ್ಯವಸ್ಥೆ, ಅವರ ಕಾಲದಲ್ಲಿನ ಸಾಮಾಜಿಕ ಜೀವನ, ಆರ್ಥಿಕ ವ್ಯವಸ್ಥೆ ಇವುಗಳ ಬಗೆಗೂ ಸುದೀರ್ಘವಾಗಿ ತಿಳಿಯೋಣ. ಅಲ್ಲದೆ ಈ ಮನೆತನದ ಬಗೆಗೆ ಬರುವಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಅಂದರೆ 5 ಮಾರ್ಕ್ಸ್, 10 ಮಾರ್ಕ್ಸ್, 2 ಮಾರ್ಕ್ಸ್ ಬಗ್ಗೆ ಸುದೀರ್ಘವಾಗಿ ಚರ್ಚಿಸೋಣ. ಧನ್ಯವಾದಗಳು.